ನಮಸ್ಕಾರ. ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ನಾನು ಕೆಮಿಕಲ್ ಬಾಂಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್. ಫಸ್ಟ್ ಕ್ವಶನ್ ಇಲ್ಲಿ ಬರೆದಿಟ್ಟಿನಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಪೀಸೀಸ್ ಹ್ಯಾವ್ ದ ಸೇಮ್ ಬಾಂಡ್ ಆರ್ಡರ್? ಈ 4 ಆಪ್ಷನ್ಸ್ ಕೊಟ್ಟಾರ. ಇದ್ರೊಳಗೆ ಒಂದು ಪೇರ್ ಐತಿ, ಇದ್ರೊಳಗೆ ಒಂದು ಪೇರ್ ಐತಿ, ಸೇಮ್ ಇನ್ ಆಪ್ಷನ್ ಸಿ ಆ್ಯಂಡ್ ಡಿ. ಇದ್ರೊಳಗೆ ಯಾವ್ದು ಪೇರ್ ಒಳಗೆ ಸೇಮ್ ಬಾಂಡ್ ಆರ್ಡರ್ ಇರ್ತೈತಿ? ಫಸ್ಟ್ ಆಫ್ ಆಲ್ ಬಾಂಡ್ ಆರ್ಡರ್ ಅಂದರೆ ಏನು? ಅಗದಿ ಸರಳ ಹೇಳೋದಾದ್ರೆ, ಒಂದು ಮಾಲಿಕ್ಯೂಲ್ ಒಳಗೆ ಇಫ್ ಐ ಕನ್ಸಿಡರ್ ನೈಟ್ರೋಜನ್ N2 ಇದೊಂದು ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಒಳಗೆ ಈ ನೈಟ್ರೋಜನ್ ಮತ್ತು ನೈಟ್ರೋಜನ್ 2 ನೈಟ್ರೋಜನ್ ಆಟಮ್ ಅದಾವಿಲ್ಲ. ಈ 2 ನೈಟ್ರೋಜನ್ ಆಟಮ್ ನೋಡು ಏನೈತ್ರಿ, ಟ್ರಿಪಲ್ ಬಾಂಡ್ ಐತಿ. N ಟ್ರಿಪಲ್ ಬಾಂಡ್ N ಇದು. ಈ ಆಟಮ್ ಮತ್ತು ಈ ಆಟಮ್ ನೋಡು ಎಷ್ಟು ಬಾಂಡ್ ಇರ್ತಾವು ಅನ್ನೋದ ಬಾಂಡ್ ಆರ್ಡರ್. ಸೊ ವಾಟ್ ಇಸ್ ಬಾಂಡ್ ಆರ್ಡರ್ ಆಫ್ N2 ಅಂದ್ರೆ 3. ಸೊ ವಾಟ್ ಇಸ್ ಬಾಂಡ್ ಆರ್ಡರ್? ದ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ 2 ಆಟಮ್ಸ್ ಇನ್ ಅ ಮಾಲಿಕ್ಯೂಲ್ ಈಸ್ ಬಾಂಡ್ ಆರ್ಡರ್. ಇದು ಥಿಯರಿ ಒಳಗೆ ನೀವು ಕಲ್ತಿರ್ತೀರಿ. ಈಗ ಕೇಳ್ಯಾರೇನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಪೀಸೀಸ್ ಹ್ಯಾಸ್ ದ ಸೇಮ್ ಬಾಂಡ್ ಆರ್ಡರ್? ಅದರ O2 - 2 ಮತ್ತು P2 ಈ ಎರಡದ್ದು ಬಾಂಡ್ ಆರ್ಡರ್ ಸೇಮ್ ಆಯಿತು. ಏನು O2 ಪ್ಲಸ್ NO ಪ್ಲಸ್ ಈ ಎರಡದ್ದು ಬಾಂಡ್ ಆರ್ಡರ್ ಸೇಮ್ ಆಯಿತು. ಹಂಗೆ ದಟ್ ಇಸ್ ಅ ಥಿಂಗ್ ದೇ ಹ್ಯಾವ್ ಆಸ್ಕ್ಡ್. ಸೊ ಈಗ ನನಗೆ ಗೊತ್ತು N2 ಒಳಗೆ N ಮತ್ತು N ಟ್ರಿಪಲ್ ಬಾಂಡ್. ಸೊ ಐ ಟೋಲ್ಡ್ ದ ಬಾಂಡ್ ಆರ್ಡರ್ ಆಫ್ N2 ಇಸ್ 3. ಹಂಗೆ ಎಲ್ಲ ಮಾಲಿಕ್ಯೂಲದ್ದು ನಮಗೆ ನೆನಪಿರಂಗಿಲ್ಲ, ಬಿಕಾಸ್ ಇದು ನಮಗೆ ಗೊತ್ತೈತಿ. ಲಿವ್ ಸ್ಟ್ರಕ್ಚರ್ ಹಾಕಿದ್ರು ದಿ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್, ನಮ್ಗೆ ಇದ್ರದ್ದು ಬಾಂಡ್ ಆರ್ಡರ್ ಗೊತ್ತೈತೆ. ಈಗ O2 - 2 ಹೇಳ್ಪಟ್ಟ ಅಂತಂದ್ರೆ ಹಂಗೆ ನೆನಪಿಟ್ಕೊಂಡು ಹೇಳಕ್ಕೆ ಬರೋಂಗಿಲ್ಲ. ಸೊ ದೇರ್ ಈಸ್ ಅ ವೇ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಐತ್ರಿ. ಬಾಂಡ್ ಆರ್ಡರ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO minus number of electrons in BMO divided by 2. ಏನಿದು ABMO BMO? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಅಪ್ಲೈ ಮಾಡಿ ಯಾವುದೋ ಒಂದು ಮಾಲಿಕ್ಯೂಲ್ದು ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಂಗೆ ಫಸ್ಟ್ ಆ ಮಾಲಿಕ್ಯೂಲ್ದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ MOT ಅಂತ ಒಂದು ಕಾನ್ಸೆಪ್ಟ್ ಬಂದೈತೆ ಕೆಮಿಕಲ್ ಬಾಂಡಿಂಗ್ ಒಳಗೆ. ಅದ್ರ ಪ್ರಕಾರ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಈಗ ಕಾರ್ಬನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೋಮಿಕ್ ನಂಬರ್ 6 ಅಲ್ರಿ, ಕಾರ್ಬನ್ ಬರೀದ್ರಿ. ಹೆಂಗೆ ಬರೀತೀರಿ? 1s2 2s2 2p2 ಅಂತ ಬರೀತೀರಿ. ಆದ್ರೆ ಇದು ಆಟಮ್ದಾತು. ಒಂದು ಮಾಲಿಕ್ಯೂಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಂದ್ರೆ ಹಿಂಗೆ ನಾವು ಡೈಗ್ರಾಮ್ ಹಾಕ್ತಿದ್ವಿ ಥಿಯರಿ ಒಳಗೆ, ನೀವು ಇದನ್ನು ಕಲ್ತಿರಬಹುದು. ಹಿಂಗೆ ಇಲ್ಲಿ ಬರ್ತಿದ್ವು, ಇಲ್ಲಿ ಮೇಲೆ ಆರ್ಬಿಟಲ್ ಬರ್ತಿದ್ವು, ಹಿಂಗೆ ಹೋಗ್ತಿದ್ದು ಮೇಲೆ. ಐಮ್ ಜಸ್ಟ್ ರಫ್ಲಿ ಹಂಗೆ ಹಾಕಾಗತ್ತೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು σ1s, ಇದು σ*1s, σ2s, σ*2s. ಇದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕಲ್ತೀವಿ ನಾವು ಥಿಯರಿ. ಸೊ ಆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು. ಅದರೊಳಗೆ ABMO ಅಂದರೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತಿರ್ತಾವೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತಿರ್ತಾವೆ. ಸೊ ಅದ್ರೊಳಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಹೋಗ್ಯಾವು ಅಂದ್ಕೊಂಡು ಹಿಡಿದು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಗೇನ್ ದಿಸ್ ಬಿಕಮ್ಸ್ ಅ tedious ಪ್ರೊಸೆಸ್. ಇಲ್ಲಂತ ಥೆರಾಟಿಕಲ್ ಎಕ್ಸಾಮ್ ಬರೆಯೋಕತ್ತಿಲ್ಲ. ವಿ ಆರ್ ರೈಟಿಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ ವಿಚ್ ನೀಡ್ಸ್ ಟು ಬಿ ಡನ್ ವೆರಿ ಕ್ವಿಕ್ಲಿ. ಸೊ ನಾ ಇಲ್ಲಿ ನಿಮ್ಗೆ ಏನು ಮಾಡ್ತೀನಿ, ಇದು ಅಗದಿ ಇಂಪಾರ್ಟೆಂಟ್. ಬಾಂಡ್ ಆರ್ಡರ್ ಮೇಲೆ ಕ್ವಶನ್ಸ್ ಬರ್ತಾವೆ. ಸೊ ನಾನು ಇಲ್ಲಿ ಒಂದು ಟ್ರಿಕ್ ಅಥವಾ ಒಂದು ಸಿಂಪಲ್ ವೇ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್ ಆಫ್ ಮಾಲಿಕ್ಯೂಲ್ಸ್ ಹೇಳ್ಕೊಡ್ತೀನಿ. ಅದನ್ನು ನೀವು ನೆನಪಿಟ್ಕೊಂಡು, ದೇರ್ ಇಸ್ ಅ ವೇ ಐ ಟೆಲ್ ಯು, ನೋ ಐಲ್ ಎಕ್ಸ್ಪ್ಲೈನ್ ಯು. ಅದನ್ನು ನೀವು ತಲೆಯಾಗಿಟ್ಟುಕೊಂಡು ಈ ಟೈಪ್ ಕ್ವಶನ್ಸ್ ಮುಂದೆ ಏನು ಬಂದ್ರೂ ಮಾಡಬೇಕು. ಓಕೆ, ಈ ಫಾರ್ಮುಲಾ ಬೇಕಾದ್ರೆ ನೀವು ಬರೆದಿಟ್ಕೋರಿ. ಬಟ್ ಇಲ್ಲೇ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ನಾವು ಕುಂದ್ರಂಗಿಲ್ಲ. ಬಟ್ ಇದು ಥಿಯರಿಗೆ ಅಪ್ಲೈ ಮಾಡ್ಬೋದು. ಬಟ್ ರೈಟ್ ನಾವು ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಥಿಯರಿ. ಓಕೆ, ಬೇಕಂದ್ರೆ ಪಾಸ್ ಮಾಡಿ ಬರ್ಕೋರಿ ಅದು ಫಾರ್ಮುಲಾ. ಓಕೆ ನಾನು ಹೇಳಿದೆ ಅಲ್ಲಿ ಟೆಲ್ ಯು ಅ ಮೆಥಡ್ ಅಂತಂದು. ಏನು ಮೆಥಡ್? ಸೊ ಏನು ಮಾಡಬೇಕು ಅಂದ್ರೆ ಆ ಮಾಲಿಕ್ಯೂಲ್ ಒಳಗೆ ಎಲೆಕ್ಟ್ರಾನ್ಸ್ ಎಷ್ಟು ಅದಾವು ಅಂತ ಎಣಿಸ್ಬೇಕು. ಫಸ್ಟಿಗೆ ಇನ್ನು ತೊಗೊಂಡ್ರಿ ನಾವು ಆಪ್ಷನ್ ಎ, 2 ಆಕ್ಸಿಜನ್ ಅದಾವೆ. ಒಂದು ಆಕ್ಸಿಜನ್ ಒಳಗೆ 8 ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ 2 ಆಕ್ಸಿಜನ್ ಅಂದ್ರೆ
8 + 8 16 ಎರಡಕ್ಕೆ ಸೇರಿಸಿದ್ರೆ 16 2 ಸೇರಿಸಿದ್ರೆ 18 ಬಿಕಾಸ್ -2 ಅಂದ್ರೆ ಇಟ್ ಹ್ಯಾಸ್ ಗೇನ್ಡ್ 2 electrons. ಸೊ ಇಟ್ ಹ್ಯಾಸ್ 18 electrons. ಓಕೆ, ಬಿಕಾಸ್ ಒಂದು ಆಕ್ಸಿಜನ್ಗೆ 8 ಅಂತ 2 ಅದಾವ. 8 to the 16 2 ಗೇನ್ ಮಾಡಿದೆ ಅಂದ್ರೆ 16 + 2 18. ಇದ್ರಾಗ ಎಷ್ಟು ಅದಾವ ಅಂದ್ರೆ ಬೋರಾನ್ ಅಟಾಮಿಕ್ ನಂಬರ್ 5 2 ಅದಾವ ಅಂದ್ರೆ 5 to the 10. ಸೊ ಇದ್ರಾಗ 18 ಅದಾವ, ಇದ್ರಾಗ 10 ಅದಾವ. ಸೊ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಎದ್ರದ್ದು ಇದು ಬಾಂಡ್ ಆರ್ಡರ್ ಬೇಕು ಅಂತಂದ್ರೆ ಏನು ಮಾಡಬೇಕು, ಅದ್ರಾಗ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ ಕ್ಯಾಲ್ಕುಲೇಟ್ ಮಾಡ್ಬೇಕು. ವೆರಿ ಸಿಂಪಲ್. ಸೊ ಹಾಗೆಲ್ಲದ್ರಾಗೂ ಮಾಡ್ತೀವಿ ಅನ್ಕೋರಿ. ಓಕೆ, ಮುಂದೇನು ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮುಂದೆ ಇದೊಂದು ನಾನು ಟೇಬಲ್ ಹಾಕ್ತೀನಿ ಇಲ್ಲ, ಇದು ನೀವು ಬರೆದಿಟ್ಟುವರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬಾಂಡ್ ಆರ್ಡರ್ ವಿತೌಟ್ ಫಾರ್ಮುಲಾ, ವಿತೌಟ್ ಅದು ಆಗಲೇ ಹೇಳಿದ್ನಲ್ಲ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO - BMO ಅವನ್ನೆಲ್ಲ ಡಿವೈಡ್ ಬೈ 2 ಅವನ್ನೆಲ್ಲ ಮಾಡಲಾರ್ದ ಈಸಿ ವೇ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್ ಹೇಳಕತ್ತೀನಿ. ಸೊ ಫಸ್ಟ್ ಸ್ಟೆಪ್ ಅದರೊಳಗೆ ಏನು ಮಾಡಬೇಕು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡಿದ ಮೇಲೆ ಏನು, ಇಲ್ಲೊಂದು ಟೇಬಲ್ ಹಾಕ್ತೀನಿ ನೋಡಿರಿ. 14 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ಆ ಮಾಲಿಕ್ಯೂಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದ್ರೆ 14 ಎಲೆಕ್ಟ್ರಾನ್ಸ್ ಇದ್ರೆ ಅದ್ರ ಬಾಂಡ್ ಆರ್ಡರ್ 3. ಇಷ್ಟು ನೀವು ನೆನ್ಪಿಡ್ಬೇಕು. ಇಷ್ಟು ನೆನ್ಪಿಟ್ರೆ ಉಳಿದೆಲ್ಲ ನೆನ್ಪಿಡ್ಬೋದು. ಹೆಂಗೆ ಉಳಿದೆಲ್ಲ ನೆನ್ಪಿಡ್ಬೋದು, ಇಲ್ಲಿ ನೋಡ್ರಿ ನಾನು 13 ಮಾಡ್ತೀನಿ. ಇದನ್ನು ಒಂದು ಎಲೆಕ್ಟ್ರಾನ್ ಕಡಿಮೆ ಆತಂದ್ರೆ ಇದನ್ನು ಅರ್ಧ ಕಡಿಮೆ ಮಾಡಿರಿ. ಇದು 2.5 ಅಂದರೆ 13 ಎಲೆಕ್ಟ್ರಾನ್ಸ್ ಇದ್ರೆ ಬಾಂಡ್ ಆರ್ಡರ್ 2.5. 12 ಎಲೆಕ್ಟ್ರಾನ್ಸ್ ಇದ್ರೆ ಬಾಂಡ್ ಆರ್ಡರ್ 2. 11 ಇದ್ರೆ 1.5. 10 ಇದ್ರೆ 1. ಸೊ ಏನೇನು ಬಿಡ್ಬೇಕು, ಇದಷ್ಟೇ ನೆನ್ಬೇಕು. 14 ಎಲೆಕ್ಟ್ರಾನ್ಸ್ ಇದ್ರೆ ಆ ಮಾಲಿಕ್ಯೂಲ್ ಒಳಗೆ ಅದ್ರ ಬಾಂಡ್ ಆರ್ಡರ್ 3 ಇರ್ತೈತಿ. ಇದನ್ನು ಹೆಂಗೆ ಬಂತಂದ್ರೆ ನಮ್ಮ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO - BMO / 2 ಅದನ್ನು ಮಾಡಿದ್ರೆ ಬಂದಿರ್ತೈತಿ. ಬಟ್ ನಾವು ಇಲ್ಲಿ ಟ್ರಿಕ್ ಯೂಸ್ ಮಾಡಕತ್ತೀವಿ, ಇದೊಂದೇ ನೆನ್ಪಿಟ್ರೆ ಸಾಕಂತ ಹೇಳಕತ್ತೀನಿ. ಓಕೆ, 15 ಎಲೆಕ್ಟ್ರಾನ್ಸ್ ಇದ್ರೆ ಮತ್ತೆ ನೋಡಿ ಏನು ಮಾಡಿದ್ರಿ, ಈ ಕಡೆ ಕಡಿಮೆ ಮಾಡ್ಕೊಂಡು ಹೋಗಿದ್ರಿ, ಇಲ್ಲೇನೂ ಕಡಿಮೆ ಮಾಡ್ಕೊಂಡು ಬರ್ಬೇಕು. 15 ಎಲೆಕ್ಟ್ರಾನ್ಸ್ ಇದ್ರೆ 2.5. 16 ಎಲೆಕ್ಟ್ರಾನ್ಸ್ ಇದ್ರೆ 2. 17 ಎಲೆಕ್ಟ್ರಾನ್ಸ್ ಇದ್ರೆ 1.5. 18 ಎಲೆಕ್ಟ್ರಾನ್ಸ್ ಇದ್ರೆ 1. ಇದು ಮಾತ್ರ ನೀವು ಟೇಬಲ್ ನೆನ್ಪಿಡಬೇಕು. ಇಷ್ಟೆಲ್ಲ ನೆನ್ಪಿಡೋ ಅವಶ್ಯಕತೆ ಇಲ್ಲ, ಇದೊಂದು ನೆನ್ಪಿಟ್ಬಿಟ್ರೆ ಸಾಕು. ನೀವು 14 ಎಲೆಕ್ಟ್ರಾನ್ಸ್ ಇದ್ರೆ ಬಾಂಡ್ ಆರ್ಡರ್ ವಿಲ್ ಬಿ 3 ನೆನ್ಪಿಟ್ಬಿಟ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಂದೊಂದು ಕಡಿಮೆ ಮಾಡ್ಕೊಂಡು ಹೋದರೆ ಇದನ್ನ ಅರ್ಧ ಕಡಿಮೆ ಮಾಡ್ಕೊಂಡು ಬರಬೇಕು. ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋದರೆ ಇದು ಅರ್ಧ ಕಡಿಮೆ ಮಾಡ್ಕೊಂಡು ಬರಬೇಕು. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. 14 ಎಲೆಕ್ಟ್ರಾನ್ಸ್ ಇದ್ರೆ ಬಾಂಡ್ ಆರ್ಡರ್ 3. ಅದರ ತಕ್ಕಂಗೆ ಇದು ಅರ್ಧ ಕಡಿಮೆ, ಇದು ಒಂದೊಂದು ಕಡಿಮೆ, ಇದು ಒಂದೊಂದು ಜಾಸ್ತಿ, ಇದು ಅರ್ಧ ಕಡಿಮೆ. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇದು ನಂಬರ್ ಆಫ್ ಏನಿದೆ ಈ ಕಡೆ ಕಾಲಮ್ನಾಗ ಇರೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಆ ಕಡೆ ಬಾಂಡ್ ಆರ್ಡರ್. So using this now I'll calculate this. E question is taking a lot of time. It has to take because it's very important question. Bond order ನಾವು ಥಿಯರಿ ಒಳಗೆ ಬರೀ ಅದು ಅಂದ್ರೆ ಏನು ಅದರ ಅರ್ಥವಾಗಿ ಡಿಸ್ಕಸ್ ಮಾಡಿದ್ವಿ. ಬಟ್ ಈ ಟ್ರಿಕ್, ಈ ಫಾರ್ಮುಲಾ ಎಲ್ಲ ನಿಮ್ಗೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಯೂಸ್ ಆಗುತ್ತೆ. ಸೊ ಈ ಒಂದು ಕ್ವಶನಿಗೆ ಇಷ್ಟು ಟೈಮ್ ತೊಗೊಂಡಿದ್ದು ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಬಿಕಾಸ್ ಇದು ಬಾಂಡ್ ಆರ್ಡರ್ ಮೇಲೆ ಕ್ವಶನ್ ಬಂದ್ರೆ ಏನು ಕ್ವಶನ್ ಬಂದ್ರೂ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಬೈ ಯೂಸಿಂಗ್ ದಿಸ್ ಟೇಬಲ್. ಓಕೆ, ನಾವು ವಿಲ್ ಆನ್ಸರ್ ದ ಕ್ವಶನ್. ನೋಡಿರಿ, ಆಗಲೇ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ವಿ. ಆಪ್ಷನ್ ಇದ್ದು ಇದು 18 ಆಯ್ತು, ಇದು 10 ಆಯ್ತು. ಓಕೆ, ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರದ್ದು ಬರಿತೀನಿ. 2 ಆಕ್ಸಿಜನ್ ಅಂದ್ರೆ 16, ಒಂದು ಹೋಗೈತಿ, ಪ್ಲಸ್ ಅಂದ್ರೆ ಇಟ್ ಹ್ಯಾಸ್ ಲಾಸ್ಟ್. ಸೊ 15 NO, 1 ನೈಟ್ರೋಜನ್ 7 ಆಕ್ಸಿಜನ್ 8, 7 + 8 15, ಒಂದು ಕಳ್ಕೊಂಡಿತ್ತು ಅಂದರೆ 14. NOCO, ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಇದು 8, 7 + 8 15. CO 6 + 8 14, 16. ಸೊ 18ಗೆ ಬಾಂಡ್ ಆರ್ಡರ್ ನೋಡ್ರಿ ಎಷ್ಟೈತಿ, 1. 10ಗೆ ಬಾಂಡ್ ಆರ್ಡರ್ ಎಷ್ಟೈತಿ, 1. ಸೊ ಎರಡೂದು ಬಾಂಡ್ ಆರ್ಡರ್ ಸೇಮ್ ಐತಿ, 1. ಸೊ ಆಪ್ಷನ್ A ಇಸ್ ಕರೆಕ್ಟ್. B C D ಬೇರೆ ಬರುತ್ತೆ ನೋಡ್ರಿ ಬೇಕಾರೆ. 15 14, 15 ಇದ್ರೆ 2.5, 14 ಇದ್ರೆ 3. ಸೊ ಬಾಂಡ್ ಆರ್ಡರ್ ಸೇಮ್ ಇಲ್ಲ. 15 ಇದ್ರೆ 2.5, 14 ಇದ್ರೆ 3. ಬಾಂಡ್ ಆರ್ಡರ್ ಸೇಮ್ ಅಲ್ಲ. ಅಗೇನ್ ಇದು 3, 16 ಇದ್ರೆ 2. ಸೊ ಬಾಂಡ್ ಆರ್ಡರ್ ಸೇಮ್ ಇಲ್ಲ. ಸೇಮ್ ಎಲ್ಲ ಐತಿ 18 10, 1 1 1 1 18 10. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. O2 - 2 and B2 ಹ್ಯಾವ್ ಸೇಮ್ ಬಾಂಡ್ ಆರ್ಡರ್. ಸೊ ಈ ಕ್ವಶನ್ ಥ್ರೂ ನಾ ಏನೇನು ಹೇಳಿದೆ, ಬಾಂಡ್ ಆರ್ಡರ್ ಅಂದ್ರೆ ಏನು, ಅದಕ್ಕೆ ಫಾರ್ಮುಲಾ ಏನು, ಅದಕ್ಕೆ ಟ್ರಿಕ್ ಏನು,
ಇದು ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ ಆನ್ ಬಾಂಡ್ ಆರ್ಡರ್ ಆ್ಯಂಡ್ ದಿಸ್ ಕನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ತಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ. ಓಕೆ, ಇಷ್ಟೊಂದು ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ ಆಯ್ತು. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Next question, in the structure of ClF3, the number of lone pairs of electrons on central atom is. Chlorine central atom. So chlorine ಅಂದ್ರೆ valence electrons 7. So 7 ಒಳಗೆ ಈ ಕ್ಲೋರಿನ್ 3 ಬಾಂಡ್ ಮಾಡ್ಯಾರ. ಫ್ಲೋರಿನ್ ಅಂದ್ರೆ ನಾ ಶೇಪ್ ಎಕ್ಸಾಕ್ಟ್ಲಿ ಹಂಗೆ ಹಾಕತ್ತಿಲ್ಲ, ಸುಮ್ಮನೆ ಹಾಕಾಕತ್ತೀನಿ. ಸೊ 3 ಫ್ಲೋರಿನ್ ಜೋಡಿ ಬಾಂಡ್ ಮಾಡೈತಂದ್ರೆ 7 ಒಳಗೆ 3 ಎಲೆಕ್ಟ್ರಾನ್ ಹೋದು. ಎಷ್ಟು ಉಳಿದು? 4 ಉಳಿದು. 4 ಉಳ್ದಾವು ಅಂದ್ರೆ 2 ಲೋನ್ ಪೇರ್. 4 ಎಲೆಕ್ಟ್ರಾನ್ಸ್ ಉಳ್ದಾವು, 2 ಲೋನ್ ಪೇರ್ಸ್. ಸೊ ಇನ್ ದ ಸ್ಟ್ರಕ್ಚರ್ ಆಫ್ ClF3 ದ ನಂಬರ್ ಆಫ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಸೆಂಟ್ರಲ್ ಆಟಮ್ ಈಸ್ ಎಷ್ಟು ಪೇರ್? 2 ಲೋನ್ ಪೇರ್ಸ್. 4 ಎಲೆಕ್ಟ್ರಾನ್ಸ್, 2 ಲೋನ್ ಪೇರ್ಸ್. ಎಷ್ಟು ಪೇರ್ಸ್ ಕೇಳೋರು? ಎಲೆಕ್ಟ್ರಾನ್ಸ್ ಕೇಳಿಲ್ಲ. ಸೊ Cl ಆಪ್ಷನ್ ಬಿ. This was very simple. Next question go on. Okay, next question. Again the question is related to bond order. ಆಗಲೇ ಫಸ್ಟ್ ಕ್ವಶನ್ನಾಗ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಆ ಎಕ್ಸ್ಪ್ಲನೇಷನಲ್ಲಿ ಅಪ್ಲೈ ಮಾಡಿ ಈಸಿಲಿ ಆನ್ಸರ್ ಮಾಡೋಣ ಅಂತ ಇದನ್ನು. ದ ಕರೆಕ್ಟ್ ಬಾಂಡ್ ಆರ್ಡರ್ ಇನ್ ದ ಫಾಲೋಯಿಂಗ್ ಸ್ಪೀಸೀಸ್ ಈಸ್ ಅಂದ್ರೆ 3 ಅದಾವ್ರಿ. O2+2, O2+, O2-. ಈ 3 ಸ್ಪೀಸೀಸು ಅದ್ರ ಆರ್ಡರ್ ಕೊಟ್ಟಾರ. ಅಂದ್ರೆ O2+2 is less than O2+ is less than O2-. ಆಪ್ಷನ್ ಎ. ಅಂದ್ರೆ ಇದ್ರ ಬಾಂಡ್ ಆರ್ಡರ್ ಇಸ್ ಲೆಸ್ ದನ್ ಇದ್ರ ಬಾಂಡ್ ಆರ್ಡರ್ ಇಸ್ ಲೆಸ್ ದನ್ ಇದ್ರ ಬಾಂಡ್ ಆರ್ಡರ್. ಸೊ 4 ಆಪ್ಷನ್ಸ್ ಒಳಗೆ 4 ಡಿಫ್ರೆಂಟ್ ಆರ್ಡರ್ ಕೊಟ್ಟಾರ. ಸೊ ಇಫ್ ವಿ ಹ್ಯಾವ್ ಟು ಆನ್ಸರ್ ದಿಸ್, 3ದು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. O2+2 ಫಸ್ಟ್. O2 ಅಂದ್ರೆ 16, 1 ಆಕ್ಸಿಜನ್ ಅದು 18, 2 ಅದಾವು. ಸೊ 18 to 16 +2 ಅಂದ್ರೆ 2 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡೈತಿ. ಸೊ O2+2 ವಿಲ್ ಬಿ 14 electrons. ಓಕೆ, O2+ ಅಂದ್ರೆ 16 ಒಳಗೆ 1 ಹೋಗಿದ್ರೆ 15. ಓಕೆ, ಆಮೇಲೆ O2- ಅಂದ್ರೆ 16 + 1 -1 ಅಂದ್ರೆ 1 ಗೇನ್ ಮಾಡೈತಿ. ಸೊ 17. 14 ಇದ್ರೆ ಬಾಂಡ್ ಆರ್ಡರ್ ಆ ಕಡೆ ಹೇಳಿದ್ದೆ 3. 15 ಇದ್ರೆ 2.5. 16 ಇದ್ರೆ 2.5. 15 2.5. 16 will be 2. 17 will be 1.5. So O2+2 3, O2+ 2.5, O2- 1.5. ಇದು ಹೆಂಗೆ ಬರದೆ ಅಂತ ಕ್ಲಿಯರ್ ಆಗಿ ಫಸ್ಟ್ ಕ್ವಶನ್ ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಹೇಳಿ ನಾನು. ಸೊ ಲೀಸ್ಟ್ ಯಾವುದು? O2- ಲೀಸ್ಟ್ is less than O2+, is less than O2+2. This is less than this, this is less than this. So this is option D. O2- is less than O2+, is less than O2+2. So bond order ಮೇಲೆ ಕ್ವಶನ್ಸ್ ಡೆಫಿನೆಟ್ಲಿ ಬರ್ತಾವು. ಕರ್ನಾಟಕ CET ಇರ್ಬೋದು, ನೀಟ್ ಇರ್ಬೋದು, ಅಥವಾ JEE ಇರ್ಬೋದು. ಓಕೆ, ಸೊ ಬಾಂಡ್ ಆರ್ಡರ್ ಇಸ್ ಅ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ 2 ಕ್ವಶನ್ ಆಲ್ರೆಡಿ ಮಾಡಿದ್ವಿ. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ ಶೋಸ್ ಪ್ರೆಸೆನ್ಸ್ ಆಫ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್? ಈ 4 ಕಂಪೌಂಡ್ಸ್ ಒಳಗೆ ಎದ್ರೊಳಗೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಐತಿ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್? ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಗೂ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಗೂ ಏನು ಡಿಫ್ರೆನ್ಸ್? ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್, ಫಾರ್ ಎಕ್ಸಾಂಪಲ್ ಈಗ ನಾವು ವಾಟರ್ ತೊಗೊಂಡ್ರೆ H2O, ಇನ್ನೊಂದು H2O. ಸೊ ಇಫ್ ಐ ಹ್ಯಾವ್ ಕನ್ಸಿಡರ್ಡ್ 2 ಮಾಲಿಕ್ಯೂಲ್ಸ್ ಆಫ್ H2O, ಈ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್, ಈ ಮಾಲಿಕ್ಯೂಲ್ ಒಳಗಿರೋ ಹೈಡ್ರೋಜನ್ ಮತ್ತು ಈ ಮಾಲಿಕ್ಯೂಲ್ ಒಳಗಿರೋ ಆಕ್ಸಿಜನ್, ಇವು ಎರಡೂ ನೋಡು ಹೈಡ್ರೋಜನ್ ಬಾಂಡ್ ಆದ್ರೆ, ಹೈಡ್ರೋಜನ್ ಬಾಂಡ್ ಎದ್ರ ನಡು ಆಗುತ್ತೆ? ಹೈಡ್ರೋಜನ್ ಮತ್ತು ಫಾನ್ ನಡು, ಹೈಡ್ರೋಜನ್ ಫ್ಲೋರಿನ್, ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ ನೈಟ್ರೋಜನ್. ಸೊ ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ನಡು ಹೈಡ್ರೋಜನ್ ಬಾಂಡ್ ಆದ್ರೆ ಇದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇದು ಕಾಣವಲ್ದು ಅಂದ್ರೆ ಇದು ಸ್ವಲ್ಪ ಮೇಲೆ ಬರೀತೀನಿ. ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟ್ರಾ ಅಂದ್ರೆ ವಿದಿನ್ ದ ಮಾಲಿಕ್ಯೂಲ್ ಆಗ್ಬೇಕು.
ಇಂಟ್ರಾ ಅಂದರೆ ವಿದಿನ್ ದ ಮಾಲಿಕ್ಯೂಲ್. ಈಗ ಹೆಂಗೆ ಇಂಟರ್ ಕಾಲೇಜ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಅಂದ್ರೆ ಒನ್ ಕಾಲೇಜ್ ವರ್ಸಸ್ ಅನದರ್ ಕಾಲೇಜ್. ಇಂಟ್ರಾ ಕಾಲೇಜ್ ಅಂದ್ರೆ ವಿದಿನ್ ದ ಕಾಲೇಜ್, ಒನ್ ಡಿವಿಷನ್ ವರ್ಸಸ್ ಅನದರ್ ಡಿವಿಷನ್ ಹಂಗೆ. ಸೊ ವಿದಿನ್ ದ ಮಾಲಿಕ್ಯೂಲ್ ಎಲ್ಲಿ ಹೈಡ್ರೋಜನ್ ಬಾಂಡ್ ಆಗತ್ತೈತಿ ಇವು 4 ಒಳಗೆ ಅಂತ ಹೇಳ್ಯಾರ. ಫಸ್ಟ್ ಒನ್ H2O2, ಹೈಡ್ರೋಜನ್ ಪರ್ ಆಕ್ಸೈಡ್ ಈಸ್ ಜಸ್ಟ್ ಲೈಕ್ ವಾಟರ್. ಸೊ ಒಂದು H2 ಈಗ ಹಿಂಗಿದ್ದಂಗಿತ್ತು H2O2 ಹಿಂಗೆ ಹಾಕ್ಬೋದು ನಾನು. ಇನ್ನೊಂದು ಇದು H2O2. ಸೊ ಇಲ್ಲೇನು ಇಂಟರ್ ಮಾಲಿಕ್ಯುಲರ್, ಇದ್ರದ್ದು ಮತ್ತು ಇದ್ರ ನಡು ಹೈಡ್ರೋಜನ್ ಬಾಂಡ್ ಆಗುತ್ತೆ. ಸೊ ಇದು ಇಂಟ್ರಾ ಅಲ್ಲ. HCN ಇದು ಇಂಟರ್ ಮಾಲಿಕ್ಯುಲರ್, ಬಿಕಾಸ್ ಇದು ನೆಗೆಟಿವ್ ಇದು ಪಾಸಿಟಿವ್, ಇದು ನೆಗೆಟಿವ್ ಇದು ಪಾಸಿಟಿವ್. ಇದ್ರಾಗಿರೋ ನೈಟ್ರೋಜನ್ ಜೋಡಿ ಇಲ್ಲಿ ಹೈಡ್ರೋಜನ್ ಬಾಂಡ್ ಮಾಡುತ್ತೆ. ಸೊ ಇದು ಇಂಟರ್ ಮಾಲಿಕ್ಯುಲರ್. ಸೆಲ್ಯುಲೋಸ್ ಅಂದ್ರೆ ಭಾಳಷ್ಟು ಗ್ಲೂಕೋಸ್ ಯೂನಿಟ್ಸ್ ಸೇರಿ ಆಗಿರ್ತೈತಿ. ಗ್ಲೂಕೋಸ್ ಸ್ಟ್ರಕ್ಚರ್ ಇಟ್ ವಿಲ್ ಬಿ ರಿಪೀಟೆಡ್ n ನಂಬರ್ ಆಫ್ ಟೈಮ್ಸ್ ಆ್ಯಂಡ್ ಫಾರ್ಮ್ಸ್ ಸೆಲ್ಯುಲೋಸ್ ಅಂದ್ರೆ ಭಾಳಷ್ಟು ಗ್ಲೂಕೋಸ್ ಯೂನಿಟ್ಸ್ ಕಂಬೈನ್ ಆಗಿ ಆಗಿರ್ತೈತಿ. ಅದ್ರ ಸ್ಟ್ರಕ್ಚರ್ ಸ್ವಲ್ಪ ಕಾಂಪ್ಲೆಕ್ಸ್ ಐತಿ. ಸೊ ಅದನ್ನ ಇಲ್ಲಿ ಹಾಕಕ್ಕೆ ಇಟ್ಸ್ ನಾಟ್ ಈಸಿ. ಇದಕ್ಕೆ ಬರ್ತೀನಿ ಅಂತ ನಾವು ವಾಪಸ್, ಬಿಕಾಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಸಿಟಿಕ್ ಆ್ಯಸಿಡ್ ಅಂದರೆ CH3COOH. 2 ಮಾಲಿಕ್ಯೂಲ್ಸ್ ಆಫ್ CH3COOH ನಾವು ತೊಗೊಂಡ್ರೆ ಅವಾಗೂ ಅಲ್ಲಿ ಏನಾಗುತ್ತೆ ಇಂಟರ್ ಮಾಲಿಕ್ಯುಲರ್ ಆಗುತ್ತೆ. ಬಿಕಾಸ್ ಈಗ ನಾನು ಇಲ್ಲಿ ತೊಗೊಂಡಿನಂದ್ರೆ 2 ಮಾಲಿಕ್ಯೂಲ್ ಇದ್ರದ್ದು ನಡು ಅನ್ಕೋಬೋದು ನಾವು, ಈ ಆಕ್ಸಿಜನ್ ಈ ಹೈಡ್ರೋಜನ್. ಸೊ ಅಗೇನ್ ಅದು ಇಂಟರ್ ಮಾಲಿಕ್ಯುಲರ್. ಓನ್ಲಿ ಕಂಪೌಂಡ್ ವೇರ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇನ್ ಟೇಕ್ಸ್ ಪ್ಲೇಸ್ ಇಸ್ ಸೆಲ್ಯುಲೋಸ್. ಬಿಕಾಸ್ ಅಲ್ಲಿ ಒಂದು ಗ್ಲೂಕೋಸ್ ಇನ್ನೊಂದು ಗ್ಲೂಕೋಸ್ ನೋಡು, ಈ 2 ಗ್ಲೂಕೋಸ್ ಅಥವಾ 3 ಗ್ಲೂಕೋಸ್ ಅಥವಾ ನಾವು n ನಂಬರ್ ಆಫ್ ಗ್ಲೂಕೋಸ್ ಯೂನಿಟ್ಸ್ ಒಂದ್ರಾಗ ಬಂತು ಇದು. ಸೊ ಅದು ಒಂದು ಮಾಲಿಕ್ಯೂಲ್ ಕನ್ಸಿಡರ್ ಆಯ್ತು. ಸೊ ಅವಾಗ ಅಲ್ಲೇ ಹೈಡ್ರೋಜನ್ ಬಾಂಡ್ ಆಗುತ್ತಲ್ಲ, ಅದು ಸೆಲ್ಯುಲೋಸ್ ಒಳಗೆ ಆಗತ್ತೈತಿ. ಒಂದು ಸೆಲ್ಯುಲೋಸ್ ಇನ್ನೊಂದು ಸೆಲ್ಯುಲೋಸ್ ನಡು ಅಲ್ಲ, ವಿದಿನ್ ಸೆಲ್ಯುಲೋಸ್ ಒಳಗೆ ಭಾಳಷ್ಟು ಗ್ಲೂಕೋಸ್ ಇರ್ತಾವಲ್ಲ, ಆ ಗ್ಲೂಕೋಸ್ ನಡು. ಬಟ್ ಇಟ್ ಈಸ್ ಕನ್ಸಿಡರ್ಡ್ ವಿದಿನ್ ಸೆಲ್ಯುಲೋಸ್. ಸೊ ವಿದಿನ್ ಸೆಲ್ಯುಲೋಸ್ ಅಂದರೆ ವಿದಿನ್ ದ ಮಾಲಿಕ್ಯೂಲ್, ದೇರ್ ಫೋರ್ ಇಟ್ ಇಸ್ ಕನ್ಸಿಡರ್ಡ್ ಇಂಟ್ರಾ ಮಾಲಿಕ್ಯುಲರ್. ದೇರ್ ಫೋರ್ ದ ರೈಟ್ ಆನ್ಸರ್ ಈಸ್ ಸೆಲ್ಯುಲೋಸ್. ಈ 4 ಕಂಪೌಂಡ್ ಒಳಗೆ ಆಪ್ಷನ್ ಸಿ ಏನೈತಲ್ರಿ, ಸೆಲ್ಯುಲೋಸ್ ಒಳಗೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಗುತ್ತೆ. A, B ಮತ್ತು D ಒಳಗೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. ಇಂಟರ್ ಅಂತೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತೇ ಇರ್ತೈತಿ, ಬಟ್ ಇನ್ನೂ ರೀಕಾಲ್ ಮಾಡ್ಕೊಂಡು ಹಂಗೆ ಆಯ್ತು. ಆಮೇಲೆ ಎಕ್ಸಾಂಪಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಮಿನಿಮಮ್ ಬಾಂಡ್ ಲೆಂತ್? ಸಲ ಬಾಂಡ್ ಲೆಂತ್ ಬಗ್ಗೆ ಕೇಳ್ಯಾರ. ಸೊ ನಂಗೆ ಇಲ್ಲಿ ಒಂದು ಪಾಯಿಂಟ್ ಹೇಳೋದೈತಿ ನಿಮಗೆ. ಬಾಂಡ್ ಲೆಂತ್ ಏನೈತಲ್ರಿ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಎದಕ್ಕೆ? ವಾಟ್ ಈಸ್ ಬಾಂಡ್ ಲೆಂತ್ ಅಂದರೆ ವೆರಿ ಸಿಂಪಲ್. ಈಗ ಇಫ್ ಐ ಕನ್ಸಿಡರ್ O2, O ಮತ್ತು O ನಡು ಒಂದೇನೋ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡೋ ಡಬಲ್ ಬಾಂಡೋ ಒಂದೇನೋ ಇರುತ್ತೆ. ಸೊ ಈ ಬಾಂಡ್ ಲೆಂತ್ ಇಟ್ ಸೆಲ್ಫ್ ಇಸ್ ಬಾಂಡ್ ಲೆಂತ್. ವೆರಿ ಸಿಂಪಲ್, as the name itself suggests. Bond length ಅಂದರೆ ಅಷ್ಟೇ. ಓಕೆ, ಸೊ ವೈ ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್? ಈಗ ನೈಟ್ರೋಜನ್ ಒಳಗೆ N ಮತ್ತು N ನಡು ಟ್ರಿಪಲ್ ಬಾಂಡ್, N ಮತ್ತು N ನಡು ಟ್ರಿಪಲ್ ಬಾಂಡ್ ಇದ್ರೆ 3 ಬಾಂಡ್ ಇರ್ತಾವೆ. ಸೊ ಬಾಂಡ್ ಜಾಸ್ತಿ ಇದೆ ಅಂದರೆ ದೇ ಆರ್ ಹೆಲ್ಡ್ ಟೈಟ್ಲಿ ಟುಗೆದರ್, ದೇ ಆರ್ ಹೆಲ್ಡ್ ಎಫೆಕ್ಟಿವ್ಲಿ. ಅಂದ್ರೆ ಬಾಂಡ್ ಲೆಂತ್ ಕಡಿಮೆ ಇರ್ತೈತಿ. ಬಾಂಡ್ ಆರ್ಡರ್ ಜಾಸ್ತಿ ಇದ್ರೆ, ಈಗ ಒಂದು ಬಾಂಡ್ಲೇ ಹಿಡಿದಿದ್ರೆ ಹಿಂಗೆ ದೂರ ಇರ್ತಾವೆ ಅನ್ಕೋರಿ, ಅಥವಾ ಲೆಂತ್ ಜಾಸ್ತಿ ಇರ್ತೈತಿ. 2 ಬಾಂಡ್ಲೇ ಹಿಡಿದಿದ್ರೆ ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. 3 ಬಾಂಡ್ ಅಂದರೆ ಬಾಂಡ್ ಆರ್ಡರ್ 3 ಇದ್ರೆ ಲೆಂತ್ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸ್ಟ್ರಾಂಗರ್ ದೇ ಆರ್ ಹೆಲ್ಡ್, ಲೆಸ್ಸರ್ ವಿಲ್ ಬಿ ದ ಬಾಂಡ್ ಲೆಂತ್. ಸೊ ಎರಡದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದ್ರೊಳಗೆ ಲೀಸ್ಟ್ ಬಾಂಡ್ ಲೆಂತ್ ಯಾವುದು ಅಂದರೆ ಹೈಯೆಸ್ಟ್ ಬಾಂಡ್ ಆರ್ಡರ್ ಎದುರಿರ್ತೈತಿ. ಬಿಕಾಸ್ ಬಾಂಡ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಇವು 4 ಬಾಂಡ್ ಆರ್ಡರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರದ್ದು ಮ್ಯಾಕ್ಸಿಮಮ್ ಬಾಂಡ್ ಆರ್ಡರ್ ಇರ್ತೈತಲ್ಲ, ಅದರದ್ದು ಮಿನಿಮಮ್ ಬಾಂಡ್ ಲೆಂತ್ ಇರ್ತೈತಿ. ಸೊ ಇದನ್ನು ನೀವು ಬರೆದಿಟ್ಟುಕೋರಿ. ಈಗ ಬರೆದಿದ್ದಲ್ಲ, ಬಾಂಡ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಸೊ ಇದಿಷ್ಟುದ್ದು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ದಿಸ್ ವಿಡಿಯೋ ಹೌ ಟು ಕ್ಯಾಲ್ಕುಲೇಟ್ ಅಂತ. 2 ಆಕ್ಸಿಜನ್ ಅಂದರೆ 16 ಎಲೆಕ್ಟ್ರಾನ್ಸ್ ಅದು, ಒಂದು ಹೋಗೈತೆ ಅಂದರೆ 15. ಇದು 16 ಅದು, ಒಂದು ಗೇನ್ ಮಾಡೈತೆ ಅಂದ್ರೆ 17. 16 ಆಯಿತು, 2 ಗೇನ್ ಮಾಡೈತಿ 19. ಸಾರಿ 18. 16 + 2 18. ಇದು ಬರೀ O2 ಐತಿ. ಸೊ 16. ಸೊ 15 ಇದ್ರೆ 2.5 ಬಾಂಡ್ ಆರ್ಡರ್. 17 ಇದ್ರೆ ಎಷ್ಟಾಗುತ್ತೆ? 15ಗೆ 2.5, 16ಗೆ 2, 17ಗೆ 1.5, 18ಗೆ 1, ಇದಕ್ಕೆ 2. ಸೊ ಇದರ ಹೈಯೆಸ್ಟ್ ಬಾಂಡ್ ಆರ್ಡರ್ ಎದ್ರದಾತು?
2.5 is highest bond order. ಎದರದು O2 plus ಅದು ಇದರ highest bond order ಅಂದರೆ ಇದು minimum bond length, least bond length. ಸೊ ಲೀಸ್ಟ್ ಬಾಂಡ್ ಲೆಂತ್ ಮಿನಿಮಮ್ ಬಾಂಡ್ ಲೆಂತ್ ಎದ್ರದ್ದು ಅಂದ್ರೆ ಆಪ್ಷನ್ ಎ O2 ಪ್ಲಸ್. ಹೆಂಗೆ ಹೇಳಿದ್ವಿ, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಆ್ಯಂಡ್ ವಿ ನೋ ಬಾಂಡ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಇದನ್ನು ಕನ್ಸಿಡರ್ ಮಾಡಿ ಏನು ಹೇಳಿದ್ವಿ, as O2 plus has highest bond order, it will be having least bond length. So option A is the right answer. ಸೊ ಈ ವಿಡಿಯೋ ಒಳಗೆ ನಾವು ಬಾಂಡ್ ಆರ್ಡರ್ ಬಗ್ಗೆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು ಅರ್ಥ ಮಾಡ್ಕೊಂಡ್ವಿ. ಬಾಂಡ್ ಲೆಂತ್ ಬಗ್ಗೆ ಆಯ್ತು, ಒಂದಿಷ್ಟು ಲೋನ್ ಪೇರ್ಸ್ ಸ್ಟ್ರಕ್ಚರ್ಸ್ ಬಂದಿದ್ದು. ಸೊ ಥಿಯರಿ ಒಳಗೆ ನಮಗೆ ಬರೀ ಅದು ಕನ್ಸೆಪ್ಟ್ ಅರ್ಥ ಆಗಿರ್ತೈತೆ, ಬಟ್ ಇಲ್ಲೇ ನಾವು ಒಂದಿಷ್ಟು ಅದನ್ನು ಹೆಂಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡಿ ಏನು ಲಿಟಲ್ ಸಣ್ಣ ಸಣ್ಣ ಟ್ರಿಕ್ಸ್ ಯೂಸ್ ಮಾಡಿ ಕ್ವಶನ್ಸ್ ಈಸಿಲಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂತ ಹೊಂಟಿ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಲ್ ಡೂ ಒನ್ ಮೋರ್ ಕ್ವಶನ್ ಇನ್ ದಿಸ್ ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್. ದ ಸ್ಪೀಸೀಸ್ ಹ್ಯಾವಿಂಗ್ ಬಾಂಡ್ ಆ್ಯಂಗಲ್ಸ್ ಆಫ್ 120 ಡಿಗ್ರಿ. ಈ 4 ಕಾಂಪೌಂಡ್ ಒಳಗೆ ಎದ್ರೊಳಗೆ ಬಾಂಡ್ ಆ್ಯಂಗಲ್ 120 ಡಿಗ್ರಿ ಇರ್ತೈತಿ ಅಂತ ಕೇಳ್ಯಾರ. ಸೊ ಬಾಂಡ್ ಆ್ಯಂಗಲ್ 120 ಡಿಗ್ರಿ ಇರಬೇಕು ಅಂದ್ರೆ ಜನರಲ್ ಫಾರ್ಮ್ ಆಫ್ ದ ಕಾಂಪೌಂಡ್ AB3 ಇನ್ ದ ಸೆನ್ಸ್ ಸೆಂಟ್ರಲ್ ಆಟಮ್ ಒಂದು ಇರಬೇಕು, 3 ಸರೌಂಡಿಂಗ್ ಆಟಮ್ಸ್ ಇರಬೇಕು. ಎಲ್ಲ ಹಂಗೆ ಅದಾವೆ ಇವು. ಇದ್ರದ್ದು ಸೆಂಟ್ರಲ್ ಆಟಮ್ ಕ್ಲೋರಿನ್ ಒಂದೈತಿ, 3 ಫ್ಲೋರಿನ್ ಇದಾವೆ ಸರೌಂಡಿಂಗ್ ಆಟಮ್ಸ್. ಸೊ ದಿಸ್ ಸೆಂಟ್ರಲ್ ಆಟಮ್ ಇಸ್ ನೈಟ್ರೋಜನ್, 3 ಕ್ಲೋರಿನ್ ಹಂಗೆ ಅದಾವೆ. ಸೊ ಇದ್ರೊಳಗೆ ಯಾವುದು ಇದ್ರಾಗ ನಮ್ಗೆ ಏನು ಕಂಡೀಷನ್ ಗೊತ್ತಿರಬೇಕು, AB3 ಫಾರ್ಮ್ನಾಗ ಇರಬೇಕು. ಆಮೇಲೆ ಸೆಂಟ್ರಲ್ ಆಟಮ್ ಮೇಲೆ ಲೋನ್ ಪೇರ್ಸ್ ಇರಬಾರ್ದು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 0 ಇರಬೇಕು ಸೆಂಟ್ರಲ್ ಆಟಮ್ ಮೇಲೆ. ಇವೆರಡು ಕಂಡೀಷನ್ ಇತ್ತು ಅಂದ್ರೆ ಅದ್ರ ಶೇಪ್ ಏನಾಗುತ್ತೆ ರೀ, ಟ್ರೈಗೋನಲ್ ಪ್ಲೇನಾರ್ ಆಗುತ್ತೆ. ಟ್ರೈಗೋನಲ್ ಪ್ಲೇನಾರ್ ಅದು ಬಾಂಡ್ ಆ್ಯಂಗಲ್ 120 ಡಿಗ್ರಿ ಹಿಂಗಿರ್ತದೆ. ಇದ್ರದ್ದು ಥಿಯರಿ ನೀವು ಓದ್ರಿ ಅಂತ ಒಂದು ದಿವಸ 2 ದಿವಸ ನಿಮ್ಗೆ ಟೈಮ್ ಕೊಟ್ಟಿದ್ದೆ. ಸೊ ಇನ್ನೂ ಓದಿಲ್ಲ ಅಂದ್ರೆ ಪಟ್ಟ ಅಂತ ಒಮ್ಮೆ ರಿವಿಷನ್ ಮಾಡಿರಿ. ಸೊ ಸೆಂಟ್ರಲ್ ಆಟಮ್ ಆಮೇಲೆ 3 ಸರೌಂಡಿಂಗ್ ಐಟಮ್ಸ್ ಇರಬೇಕು, AB3 ಟೈಪ್. ಆಮೇಲೆ ಸೆಂಟ್ರಲ್ ಆಟಮ್ ಮೇಲೆ ಲೋನ್ ಪೇರ್ ಇರಬಾರ್ದು. ಹಂಗಿದ್ರೆ ಅದು ಟ್ರೈಗೋನಲ್ ಪ್ಲೇನಾರ್ ಶೇಪ್ನಾಗ ಇರ್ತೈತಿ. 120 ಡಿಗ್ರಿ ಬಾಂಡ್ ಆ್ಯಂಗಲ್ ಇರ್ತದೆ, 120 ಡಿಗ್ರಿ ಇರ್ತದೆ. ಸೊ ಇದ್ರೊಳಗೆ ವಿ ಹ್ಯಾವ್ ಟು ಚೆಕ್ ಈ ಫಾರ್ಮೆಟ್ನಾಗ ಯಾವುದೈತಿ. ಎಲ್ಲ ಅಂತೂ AB3 ಒಳಗದಾವ, ಎದ್ರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ನೋಡ್ರಿ. ಈಗ ClF3 ಇದ್ರಾಗ 2 ಲೋನ್ ಪೇರ್ಸ್ ಅದಾವ. ಆಗಲೇ ಈ ಕ್ವಶನ್ ಸೆಕೆಂಡ್ ಕ್ವಶನ್ ಪ್ರಾಬಬ್ಲಿ ಇದೇ ವಿಡಿಯೋಗೆ ಮಾಡಿದ್ವಿ. ಕ್ಲೋರಿನ್ ಹ್ಯಾಸ್ 7 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಅದರೊಳಗೆ 3 ಫ್ಲೋರಿನ್ ಬಂದು ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. ಅಂದ್ರೆ ಫ್ಲೋರಿನ್ ಜೋಡಿ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. 7 ಎಲೆಕ್ಟ್ರಾನ್ಸ್ ಒಳಗೆ 3 ಕ್ಲೋರಿನ್ದು 3 ಇದ್ರ ಜೋಡಿ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. ಇನ್ನೆಷ್ಟು ಉಳಿದು 4 ಉಳಿದು, 4 ಎಲೆಕ್ಟ್ರಾನ್ಸ್ ಉಳಿದು ಅಂದ್ರೆ 2 ಲೋನ್ ಪೇರ್ಸ್ ಇರಬಾರ್ದು ಅಂತ ಅಂದೆ. ಸೊ ಇದು ಅಂತೂ ಅಲ್ಲ. ನೈಟ್ರೋಜನ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಅದರೊಳಗೆ 3 ಬಾಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ ಅಂದ್ರೆ 2 ಉಳಿದು ಅಂದ್ರೆ 1 ಲೋನ್ ಪೇರ್ ಐತಿ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಬೋರಾನ್ ಅಟಾಮಿಕ್ ನಂಬರ್ 5, ಇಟ್ ಹ್ಯಾಸ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ 3 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ ಅಂದ್ರೆ ಲೋನ್ ಪೇರ್ 0. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. PH3 ಅಂದರೆ ಇದು ಎಲ್ಲಿ ಬರ್ತೈತಿ, ನೈಟ್ರೋಜನ್ ಕೆಳಗೆ ಬರ್ತೈತಿ. ಅಂದ್ರೆ ಇದು ಇಟ್ಸ್ ಆಲ್ಸೋ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. 5 ಒಳಗೆ 3 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವು. ಸೊ 2 ಎಲೆಕ್ಟ್ರಾನ್ಸ್ ಉಳಿತಾವೆ, 1 ಲೋನ್ ಪೇರ್ ಉಳಿತೈತೆ. ಲೋನ್ ಪೇರ್ ಎಲ್ಲಿ ಉಳಿಯಂಗಿಲ್ಲ, BCl3 ಒಳಗೆ ಉಳಿಯಂಗಿಲ್ಲ. ಸೊ AB3 ಫಾರ್ಮ್ನಾಗ ಐತಿ, ಲೋನ್ ಪೇರು ಇಲ್ಲ. ಸೊ ಟ್ರೈಗೋನಲ್ ಪ್ಲೇನಾರ್ ಶೇಪು 120 ಡಿಗ್ರಿ ಬಾಂಡ್ ಆ್ಯಂಗಲ್. ಸೊ 120 ಡಿಗ್ರಿ ಇದ್ರೊಳಗೆ ಯಾವುದು ಅಂದರೆ BCl3. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಸೊ ಈ ವಿಡಿಯೋ ಒಳಗೆ ನಾವು ಬಾಂಡ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬಾಂಡ್ ಲೆಂತ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬಾಂಡ್ ಆ್ಯಂಗಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಥಿಯರಿ ಜೋಡಿ ಅದನ್ನು ಹೆಂಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ದಿಸ್ ವಾಸ್ ಅ ಇಂಪಾರ್ಟೆಂಟ್ ಡಿಸ್ಕಷನ್. ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್ ಆ್ಯಂಡ್ ವಿಲ್ ಕಂಟಿನ್ಯೂ ದ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.